ನೀವು ನನ್ನ ಹತ್ರ ಬಂದಾಗ ಒಂದು 2-3 ತಿಂಗಳಿಂದ ನೋಡಿದಾಗ ನನಗೆ 78 ವಯಸ್ಸಾಗಿದೆ, ನನಗೆ ಆಪ್ರೇಷನ್ನೇ ಬೇಡ, ನೋವು ಅನುಭವಿಸ್ಕೊಂಡಿರ್ತೀನಿ ಅಂತ ಹೇಳಿದ್ರಿ. ಆಮೇಲೆ ಒಂದು ತಿಂಗಳಿಂದ ಡೆಸಿಷನ್ ತೊಗೊಂಡು ತುಂಬ ನೋವಿದೆ ಅಂತ ಡೆಸಿಷನ್ ತೊಗೊಂಡ್ರಿ, ಆಪ್ರೇಷನ್ ಮಾಡ್ಕೋಬೇಕು, ನಂಗೆ ಭಾಳ ಕಷ್ಟ ಆಗ್ತಿದೆ, ನನ್ನ ಕೆಲಸಗಳೆಲ್ಲ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಇವಾಗ ಏನು ಅನ್ಸುತ್ತೆ, ಡೆಸಿಷನ್ ಕರೆಕ್ಟ್ ಅಲ್ವಾ? ತುಂಬ ಒಳ್ಳೇದಾಯ್ತು ಸರ್. ಈಗ ನಾನು ಮಾಡಿಸ್ಕೊಂಡದ್ದು ನಾನು ಏನೋ ತುಂಬ ನೋವು ಆಗ್ಬೋದು, ತುಂಬ ದಿವಸ ಬೇಕು ರಿಕವರ್ ಆಗೋಕ್ಕೆ ಅಂದ್ಕೊಂಡಿದ್ದೆ. ಆದರೆ 20 ದಿವಸದಲ್ಲೇ ನಾನು ಹೊರಗಡೆ ಎಲ್ಲ ಓಡಾಡುವಷ್ಟು ಚೇತರಿಸ್ಕೊಂಡಿದ್ದೀನಿ. ಇನ್ನೂ ಒಂದು ತಿಂಗಳು ಹೋದರೆ ಇನ್ನೂ ಆರಾಮಾಗಿ ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಇರ್ತೀನಿ. ವೆರಿ ನೈಸ್. ಸೊ ಡೆಸಿಷನ್ ಮೇಕಿಂಗ್ ಕರೆಕ್ಟ್ ಇದೆಯಾ? ಸೊ ಆಪ್ರೇಷನ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ವಯಸ್ಸಿಗೂ ಆಪ್ರೇಷನ್ಗೂ ಸಂಬಂಧನೇ ಇಲ್ಲ. ತುಂಬ ತೊಂದರೆ ಇದ್ದರೆ ಮಾಡಿಕೊಂಡು ಸರಿ ಮಾಡಿಕೊಂಡ್ರೆ ಆಯಿತು. 78 ಆದ್ರೇನು 88 ಆದ್ರೇನು ಅಲ್ವಾ ಸರ್? ಇದು ವಯಸ್ಸಾಗಿರೋರಿಗೆ ಬರುವಂಥದ್ದು. ತೀರಾ ವಯಸ್ಸಾದಾಗ ಏನೂ ಮಾಡೋಕ್ಕಾಗಲ್ಲ. ಬೇಗ ರಿಕವರ್ ಆಗಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ಥರ ಇರಬೇಕು ಅಲ್ವಾ ಸರ್? ಗುಡ್, ಥ್ಯಾಂಕ್ ಯು. ಇವರು ವಸಂತಲಕ್ಷ್ಮಿ ಅಂತ, ಇವರು ಜಯಪ್ರಕಾಶ್ ಅಂತ. 73 ಇಯರ್ಸ್ ಆ್ಯಂಡ್ 78 ಇಯರ್ಸ್. 78 ಇಯರ್ಸ್. ಇಬ್ರಿಗೂ ಮೊಣಕಾಲು ತುಂಬಾ ಸೌದೋಗಿತ್ತು. ಫಸ್ಟ್ ನಾನು ವಸಂತಲಕ್ಷ್ಮಿ ಅವರಿಗೆ ಬಲಗಾಲು ನೀರು ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ 10 ತಿಂಗಳಿಂದ. ಆಪ್ರೇಷನ್ ಮುಂಚೆ ಭಾಳ ಕಷ್ಟಪಡ್ತಿದ್ರು. ನಾವು ಈಗ ಶಿ ಈಸ್ ವೆರಿ ಗುಡ್, ಕಂಫರ್ಟಬಲ್. ಆ್ಯಂಡ್ ಎಡಗಾಲನ್ನ ಮಾತ್ರ ಆಪ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಅದು ಇನ್ನೊಂದು ತಿಂಗಳು 1.5 ತಿಂಗಳು ಬಿಟ್ಟು ನಾವು ಮಾಡಿಕೊಡ್ತೀವಿ. ಇವ್ರದ್ದು ಇಂಪ್ರೂವ್ ಆದಮೇಲೆ ಅವ್ರ ಹಸ್ಬೆಂಡು ಜಯಪ್ರಕಾಶ್ ಅವರಿಗೆ ಬಲಗಾಲು ಮಂಡಿ ತುಂಬಾ ಸೌದಿರೋದ್ರಿಂದ ಅದನ್ನು ನಾವು 1 ಮಂತ್ ಹಿಂದೆ ಆಪ್ರೇಷನ್ ಮಾಡಿದ್ದೀನಿ. ಅದನ್ನು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಕೊಟ್ಟಿದ್ದೀನಿ. ಸರಿ, ಹೇಗಿದ್ದೀರಿ ಇವಾಗ? ಆಪ್ರೇಷನ್ ಮುಂಚೆ ಹೇಗಿದ್ರಿ, ಇವಾಗ ಆಪ್ರೇಷನ್ ಆದಮೇಲೆ ಹೇಗಿದ್ರಿ? ಇಂಡಿಪೆಂಡೆಂಟಾಗಿ ಓಡಾಡ್ತಿದ್ದೀರಾ ಒಬ್ಬರೇನೆ? 1 ತಿಂಗಳಿಂದ ನನಗೆ ಬಲಗಾಲ ಆಪ್ರೇಷನ್ ಆಗಿದೆ. ಇವಾಗ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ, ಏನು ತೊಂದರೆ ಏನಿಲ್ಲ. ಓಕೆ. ಮತ್ತು ಇನ್ನೂ ಸ್ವಲ್ಪ ದಿವಸ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಆಗ್ತೀನಿ ಅನ್ನೋ ಆಸೆ ಇದೆ. ವೆರಿ ನೈಸ್, ವೆರಿ ನೈಸ್. ಸೊ ಅದು ದಟ್ಸ್ ಅ ಕಾನ್ಫಿಡೆನ್ಸ್. ಆಗುತ್ತೆ, ಚೆನ್ನಾಗಾಗುತ್ತೆ. ಅಮ್ಮ ನೀವು ಹೇಗಿದ್ರಿ? ನಿಮ್ಮ ಬಲಗಾಲ ಹೇಗಿದೆ ಈಗ? ಓಕೆ, ಹಾಂ, ಸಂತೋಷವಾಗಿದೆಯಲ್ಲ? ಸೊ ಈಗ ಈ ಕಾಲ್ ಮಾಡಿಸ್ಕೊಳ್ದಕ್ಕೆ ಶಿ ಇಸ್ ಲುಕಿಂಗ್ ಫಾರ್ವರ್ಡ್, ಯಾವಾಗ ಮಾಡಿಸ್ಕೊತೀನಿ ಅಂತ ಅನ್ಕೋತಿದ್ದಾರೆ ಅಲ್ಲಮ್ಮ? ಓಕೆ ಓಕೆ ಓಕೆ, ವೆರಿ ನೈಸ್, ಫಂಟಾಸ್ಟಿಕ್. ಸೊ ಇದು ಬೇಗ ಆದರೆ ಇನ್ನೂ ಆರಾಮಾಗ್ತೀನಿ ಅಂತ ಅವರು ವಿಶ್ ಮಾಡ್ತಿದ್ದಾರೆ. ಸೊ ಇವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಅವ್ರ ಹಸ್ಬೆಂಡ್ದು ಇನ್ನೂ ಪೂರ್ತಿ ರಿಕವರ್ ಆಗಿಬಿಟ್ರೆ, ಈಗ ಬರೀ 1 ತಿಂಗಳಾಗಿರೋದು, ನೆಕ್ಸ್ಟ್ ಮಂತಲ್ಲಿ ಇವ್ರದ್ದು ಮಾಡ್ಕೊಡ್ತೀನಿ, ಅಷ್ಟೊತ್ತಿಗೆ ಅವ್ರು ಪೂರ್ತಿ ರಿಕವರ್ ಆಗಿಬಿಟ್ಟು ಇವ್ರನ್ನ ನೋಡ್ಕೊಳ್ಳೋ ಥರ ಆಗ್ತಾರೆ ಅಂತ. ನೋಡ್ಕೊಳ್ಳೋದು ಹೌದು ಹೌದು, ಅವ್ರದ್ದು ಈ ನೆಕ್ಸ್ಟ್ ವೀಕಲ್ಲಿ ಮಾಡ್ಕೊಡ್ತಿದ್ದೀನಿ. ಹಾಂ. ಸೊ ಇವ್ರನ್ನ ನೋಡಿ ಇವ್ರ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ 2 ಜನ, ಶ್ರೀಲಕ್ಷ್ಮಿಯವರು ಮಾಡಿದ್ದೀನಲ್ಲ, ಹೌದು, ಅವ್ರದ್ದು 2 ಕಾಲ್ ಮಾಡಿದ್ದೀನಿ. ಬೇಸಿಕ್ಲಿ ಇವ್ರ ರಿಸಲ್ಟ್ಸ್ ನೋಡಿಕೊಂಡು ಬೇರೆ ಎಲ್ಲ ಮಾಡಿಸ್ಕೊತಿದ್ದಾರೆ. ಅವತ್ತು ಇವ್ರಿಗೆ 2ಕ್ಕೂ ರೆಡಿ ಇತ್ತು ಆಪರೇಷನ್ಗೆ. ಏನೋ ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು ಅವತ್ತು. ಇವ್ರಿಗೆ ಹಾರ್ಟ್ ಬೀಟ್ ಸ್ವಲ್ಪ ಕಡಿಮೆ ಆಯ್ತಲ್ವಾ, ಅದರಿಂದ ಇದಾಯ್ತು. ಇಲ್ಲ ರೆಡಿ ಇತ್ತು ಆಪರೇಷನ್ಗೆ. ಓಕೆ, ಇಲ್ಲ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸೊ ಈಗ ಆಪರೇಷನ್ ಆದಮೇಲೆ ಇಬ್ಬರಿಗೂ ಅನುಕೂಲ ಆಗಿದೆ. ಓಕೆನಾ? ಯಾವ್ದಾದ್ರು ಭಯ ಇದೆಯಾ? ಏನಾದ್ರು ಭಯ ಪಡಬೇಕಾ? ಯಾರಾದ್ರೂ ಏನಾದ್ರು ಭಯ ಪಡಬೇಕಾ ಆಪರೇಷನ್ ಬಗ್ಗೆ? ಇವ್ರಿಗೆ ಮಾಡಿಸ್ದಾಗ್ಲಾರು ಮ್ಯಾನ್ಯುಯಲ್ ಇತ್ತು. ಅಲ್ಲ ಸರ್, ಮ್ಯಾನ್ಯುಯಲ್ ಆಪರೇಷನ್. ನನಗೆ ರೋಬೋಟ್ ಆಪರೇಷನ್ ಆದ್ರಿಂದ ಅಂತ ತೊಂದರೆ ಏನಿಲ್ಲ. ಫಾಸ್ಟ್ ಆಗಿ ರಿಕವರ್ ಆಗಿದ್ರಲ್ಲ, ಇವ್ರಿಗಿಂತ ಫಾಸ್ಟ್ ಆಗಿ ರಿಕವರ್ ಆಗಿದ್ರೆ ನೀವು? ಇವಳೇ ಆಶ್ಚರ್ಯ ಅಂತ. ನಾನು ಏನ್ ಕಷ್ಟಪಟ್ಟೆ, 2 ತಿಂಗಳು ತುಂಬಾ ಕಷ್ಟ ಆಯ್ತು. ಈಗ ನಿಮ್ಗೆಲ್ಲ ಎಷ್ಟು ಬೇಗ ಕ್ಯೂರ್ ಆಗಿದ್ದೀರಾ. 1 ತಿಂಗಳು ಆಗಿಲ್ಲ, ಆಗ್ಲೇ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದೀರಲ್ಲ ಅಂತ ಆಶ್ಚರ್ಯ ಪಡ್ತೀನಿ. ಅಮೇಝಿಂಗ್, ಅಮೇಝಿಂಗ್. ಸೊ ದಟ್ಸ್ ಅ ಬ್ಯೂಟಿ. ರೋಬೋಟಿಕ್ ಸರ್ಜರಿಗೂ ಮ್ಯಾನ್ಯುಯಲ್ ಸರ್ಜರಿಗೂ ಏನಂದ್ರೆ, ಮ್ಯಾನ್ಯುಯಲ್ ಸರ್ಜರಿ ಕೆಲವೊಂದ್ಸರಿ ಏನಾಗುತ್ತೆ, ನಾವು ಬೋನ್ ಟನಲ್ಸ್ ಎಲ್ಲ ಮಾಡಿದಾಗ ಹಾರ್ಟ್ ಬೀಟ್ಸ್ ಜಾಸ್ತಿ ಆಗೋದು, ಇಲ್ಲ ಲಂಗಲ್ಲಿ ನಮ್ಮ ಬ್ರೀತಿಂಗ್ ಫಂಕ್ಷನ್ ಸ್ವಲ್ಪ ಕಡಿಮೆ ಆಗುವಂಥದ್ದು ಇರ್ತದೆ. ಬಟ್ ರೋಬೋಟಿಕ್ ಸರ್ಜರಿಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ವೆರಿ ಸೇಫ್ ಸರ್ಜರಿ, ತುಂಬ ಫಾಸ್ಟ್ ರಿಕವರಿ ಇರ್ತದೆ. ಆ್ಯಂಡ್ ಪೇಯ್ನು ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ ಇರುತ್ತೆ, ನಾರ್ಮಲ್ ನೀ ರಿಪ್ಲೇಸ್ಮೆಂಟ್ಗೂ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ಗೂ. ಸೊ ಫ್ಯಾಮ್ಲಿನಲ್ಲಿ ಅವರೇ ಕಂಪೇರ್ ಮಾಡ್ಕೊಂಡು ನೋಡಿದ್ದಾರೆ. ಸೊ ಇವ್ರ ರಿಕವರಿಗೆ ಏನು ಟೈಮ್ ಆಗಿದೆ, ಅವರ ರಿಕವರಿಗೆ ಏನು ಟೈಮ್ ಆಗಿದೆ ಅಂತ. ಆ್ಯಂಡ್ ಪೇಷಂಟ್ಸ್ ಆರ್ ಹ್ಯಾಪಿ ವಿತ್ ದಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಆ್ಯಂಡ್ ಈಗ ನೋಡಿ, ಅವ್ರನ್ನ ನೋಡಿಕೊಂಡು ಅವರ ಸಿಸ್ಟರ್, ನಿಮ್ಮ ಸಿಸ್ಟರ್ನಲ್ಲಿ ಆಗಬೇಕು ಅವರು ಈ ವಾರ ಮಾಡುವಂಥವ್ರು, ಅಕ್ಕ, ಅವರ ಅಕ್ಕ ಈಗ 2 ಮೊಣಕಾಲು ನೆಕ್ಸ್ಟ್ ವೀಕಲ್ಲಿ ಮಾಡ್ತಾ ಇದೀವಿ, 2 ಕಾಲು ಮಾಡ್ತಾ ಇದೀವಿ. 2 ಒಟ್ಟಿಗೆ ಮಾಡ್ತೀರಾ? 2 ಒಟ್ಟಿಗೆ ಮಾಡ್ಕೊಡ್ತೀನಿ ಅವ್ರಿಗೆ. ಸ್ವಲ್ಪ ಬೆಂಡ್ ಆಗಿದೆ ಅವ್ರಿಗೆ, ತುಂಬಾನೇ ಬೆಂಡ್ ಇದೆ. ಬಟ್ ನೀಟಾಗಿ ಸರಿ ಮಾಡ್ಕೊಡ್ತೀನಿ, ಕುಂಟಿಲ್ಲ ಹೋಗೋ ಥರ ನೀಟಾಗಿ ಮಾಡ್ಕೊಟ್ಬಿಡ್ತೀನಿ. ಓಕೆ. ತುಂಬಾ ಭಯ ಪಡ್ತಾರೆ.
ಒಟ್ನಲ್ಲಿ ನಾವ್ ನೀವು ಹೇಳ್ತೀವಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಿದ್ದೀರಿ ಅವ್ರಿಗೆ. ನನಗೆ 20 ದಿವಸ ಆಗಿದೆ ಅಷ್ಟೇ, ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ, ಈಗ ಏನು ತೊಂದರೆ ಇಲ್ಲ. ಹಾ ಒಂದ್ ಎಂತೆರ್ಗೂ ಆಪರೇಷನ್ ಅಂದ್ಮೇಲೆ ಒಂದ್ 20 ದಿವಸ ತೊಂದರೆ ಆಗುತ್ತೆ, ಹಾ ಆಮೇಲೆ ಆರಾಮಾಗ್ತೀರಾ. ಓಕೆ. ನಾವ್ ಆ ತರ ಹೇಳ್ತಿರ್ತೀವಿ ಫೋನ್ ಮಾಡಿದಾಗೆಲ್ಲ. ಈಗ ಏನ್ ಮಾಡ್ತಾ ಇದ್ದೀರಾ, ಪರವಾಗಿಲ್ವಾ, ನೋವಿಲ್ವಾ, ಓಡಾಡ್ತೀರಾ? So, the prospective patients, they are checking with him, how is he doing, what is his response, how is his pain, how is his function, ಅದನ್ನ ನೋಡಿಕೊಂಡು ಅವ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ದೇ ಆರ್ ಹ್ಯಾಪಿ, ಹಿ ಈಸ್ ಆ್ಯಕ್ಚುಲಿ ಮೋಟಿವೇಟಿಂಗ್ ದೆಮ್. ಶಿ ಹ್ಯಾಸ್ ಮೋಟಿವೇಟೆಡ್ ಹಿಮ್ ಆ್ಯಂಡ್ ಹಿ ಹ್ಯಾಸ್ ಮೋಟಿವೇಟೆಡ್ ಹಿಸ್ ಸಿಸ್ಟರ್ ಟು get her both the knees replaced, which we are doing next week. Very nice. Thank you, sir. Thank you, ma'am. Thank you. Thank you. ನಾನು ಇಷ್ಟು ಬೇಗ ರಿಕವರ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರಿಗಂತ ಬಹಳ ಖುಷಿ ನಮ್ಮನೆಯವ್ರಿಗೆ. ಹೌದಾ? ನೀನು ಇನ್ನೂ ನೋವುತ್ತೆ ಹಂಗೆ ಹಿಂಗೆ ಅಂತ ಇದ್ದೆ, ನಾನು ನೋಡು ಎಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ದೀನಿ. Amazing, fantastic. That's the beauty of ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಸರ್, 78 ಆದ್ಮೇಲೆ ಇನ್ನೇನಕ್ಕೆ ಆಪರೇಷನ್, ಸುಮ್ನೆ ಏನೋ ಟ್ಯಾಬ್ಲೆಟ್ಸ್ ಅದು ಇದು ತಗೊಂಡು ಹೆಂಗೋ ಕಾಲ ಕಳಿಯೋಣ, ಇನ್ ಎಷ್ಟ್ ದಿವಸ ಇರಕ್ಕೆ ಸುಮ್ನೆ ಅದೆಲ್ಲ ಅನ್ಭವಿಸ್ಬೇಕು ಅಂತ. ಈಗ ನನ್ಗೆ ಅನ್ನಿಸ್ತಾ ಇದೆ ಮಾಡಿಸ್ಕೊಂಡಿದ್ದೆ ಒಳ್ಳೇದಾಯ್ತು ಅಂತ. ಓಕೆ. ನೀವು ಮನೆ ಆಚೆ ಹೋಗೋದು ಏನ್ ಮಾಡಕ್ ಶುರು ಮಾಡಿದ್ರು? ಇವರು ಕಾಫಿ ಮಾಡ್ತಿದ್ರಾ? ಕಾಫಿ ಮಾಡ್ಕೊಂಡು ಕುಡಿತಾರೆ ಸರ್ ಅವರೇ ಕಾಫಿ ಮಾಡ್ಕೊಂಡು ಕುಡಿತಾ ಇದಾರೆ. ಅವರೇ ಡಿಕಾಕ್ಷನ್ ಇರುತ್ತಲ್ವಾ, ಒಂದ್ ತಿಂಗಳಲ್ಲಿ ಆಪರೇಷನ್ ಆಗಿ 1 ತಿಂಗಳು ಒಳಗಡೆ 15 ದಿನಕ್ಕೇನೆ ಸರ್, 15 ದಿನಕ್ಕೆ 15 ದಿನಕ್ಕೆ ಕಾಫಿ ಮಾಡ್ಕೊಂಡು ಕುಡಿತಾರೆ. ಅವಾಗ ನಾನೆಲ್ಲ ಹೋಗಿದ್ದೆ, ಬರೋ ಅಷ್ಟೊತ್ತಿಗೆ ಅವರೇ ಉಪ್ಪಿಟ್ಟು ಮಾಡಿ ಇಟ್ಟಿದ್ರು. ಉಪ್ಪಿಟ್ಟು ಮಾಡಿಟ್ಟಿದ್ರು. ವೆರಿ ನೈಸ್. ಚೆನ್ನಾಗಿದೆ ಟೇಸ್ಟ್? ಓ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು, ಮೊದ್ಲಿಂದಾನು ಚೆನ್ನಾಗಿ ಮಾಡ್ತಾರೆ. ಸರಿ, ನಾವು ಬರೋದು ಲೇಟ್ ಆಯ್ತು, 9-9:30 ಆಯ್ತು. ನಾನು ನನ್ನ ಸೊಸೆ ಎಲ್ಲ ಹೊಟ್ಟೋಗ್ಬಿಟ್ಟಿದ್ವಿ, ಮಗ ಮಾತ್ರ ಇದ್ದ, ಮಗನಿಗೆ ಬರಲ್ಲ. ಬಟ್ ಇವ್ರು ಮಾಡಿ ಇಟ್ಟಿದ್ರು. ಆಮೇಲೆ ನಮ್ಗೆ ಯಾವಾಗ ಕೊಟ್ಟಿದ್ದು ಉಪ್ಪಿಟ್ಟು? ಬನ್ನಿ ಸರ್ ಕೊಡೋಣ. ಯಾವ ಬರ್ಬೋದು? ಬರೋದಿಲ್ಲ, ಅವ್ರ ಕಾಲ ರೆಡಿ ಮಾಡಿ ಬರ್ತೀವಿ. ಓಕೆನಾ? ಸರಿ ಸರ್. ಎಸ್ ಎಸ್, ಥ್ಯಾಂಕ್ ಯು. ಏನೋ ಇಲ್ಲಿ ಬಂದ್ಬಿಟ್ರೆ ಒಂಥರ ಸಮಾಧಾನ ಆಗ್ಬಿಡುತ್ತೆ ಸರ್. ನನಗೆ ಮೊದಲು ಭಯ ಆಗ್ತಿತ್ತು, ಇವಾಗೆಲ್ಲ ಆರಾಮ್.